ಒಂದು ಜಡೆ ತ್ರೀ ಮತ್ತೆ ఎవడ బాణ ఇచ్చే ముళ్ళు ఆచ ముళ్ళు ఇంకెవడ బాణ ಇಲ್ಲಿವೆ ರಾದು ಇಲ್ಲಿವೆ ಈ ಬಿಡಲ್ಲೇ ರಾದು ಒಂದು 4 ಕುಡಿ ಗಾಸು ನೋಡಿದ್ದೇನೆ ಅಗತೊಡೆ ಬಾನ ನಂಗೆ ಅನ್ನನ ಕಾಣೆ ಯಾವುದು ಕಾಣೆ ನೀರಿನ ಕಾಣೆ ಯಾವುದು ಕಾಣೆ ಇದು ಸಿಕ್ಕಿದರೆ ನಂಗೆ ಅದು ಇಲ್ಲಿ ಬಾನ ಕೂತನ ಬಾನ ಆನೆ ದಿನೇ ಬಂದುಬಿಡ್ತದೆ ನೀರು ಬರ್ರಿ ಕಟ್ಟಲ್ನ ಬೇರೆ ಹಂಚಿ ಕಡತ್ತು ಫಸ್ಟ್ ಬಂದ ಗುಳಿಲೆ ಕಾಣೆ ಯಾವುದು ಕಾಣೆ ಅಪ್ಪ ಗಾಸು ತುಂದುಕೋತೀನಿ ಇದಪ್ಪ ನೋಡಕಪ್ಪ ನೋಡಕಪ್ಪ ಇನ್ನ ಬೇಡ ಇನ್ನ ಬೇಕಪ್ಪ ಯಾರು ನಂಗೆ ಅದು ಕಾಡು ಬಂದ್ರೆ ಯಾವ್ದು ಸಿಕ್ಕತ್ಲಿ ಒಂದು 4 ಕುಡಿ ಗಾಸು ನೋಟ್ಟು ಬಂದಿನ ಯಾರು ನಾವು ಉರ್ಸಿಕೋತೀನಿ ಮಾಡಪ್ಪ ಅಲ್ಲಿ ಗಾಸ ಆಗತ್ತೆ ಇಷ್ಟಪಟ್ಟೆ ಮಣ್ಣು ಮುಚ್ಚಿನಕಪ್ಪ ನಾನು ಗಾಳಿ ಇದು ಗಾಸಿಗೆಲ್ಲ ಅಗತ ಮೇಲೆ ಮಣ್ಣು ಮುಚ್ಚಿಬಿಡಾಕ ಅಂದೆ ನಂಗಾಗ ಇನ್ನೊಂದು ವರ್ಷ ಆಗ ನಿಂಗ ಕಾಲಾಗ ಸಿಕ್ಕತ್ಲಿ ನಂಗ ಕಾಲದು ಹೋತು ಈಗ ನಿಂಗ ಕಾಲದು ಸಿಕ್ಕಲ್ಲ ಇದು ಕುಯ್ತೀನಿ ನೋಡಿ ಇದು ಮಕ್ಕ ಸುತ್ತ ಬನ್ನಿಗ ಈ ಸುತ್ತ ರೌಂಡ್ ಬಾನ ಎಲ್ಲೇ ನೋಡಿ ಅದಕ್ಕೆ ನಾವಿದು ಅದಕ್ಕೆ ನಾವಿದು ಇದು ಒಳ್ಳೆ ಅಣಿಬೆ ಆಗ ಅದು ಸೊಕ್ಕ ಅಣಿಬೆ ಹತ್ನಾಲಾಗ ಇದು ಕುಯ್ನು ಇದು ತಗತೆ ಸೊಪ್ಪು ಇದು ತಿಂದರೆ ವಾಸೆ ಬರ್ರವಿ ನೋಡಿ ಅವೆಲ್ಲ ಸೊಕ್ಕಿತದೆ ಅವೆಲ್ಲ ಸೊಕ್ಕ ಅಣಿಬೆ ಎತ್ನಾ ಬಿಡ ನೋಡಿ ಇದ್ರ ಸೊಪ್ಪು ತುಂಬೆ ಸೊಪ್ಪು ಕೀರೆ ಸೊಪ್ಪು ಅಣ್ಣೆ ಸೊಪ್ಪು ಕನ್ನೆ ಸೊಪ್ಪು ಇವೆಲ್ಲ ತಿನ್ನಬೇಕು ಇದು ತಿಂದರೆ ನಂಗೆ ವಾಸೆ ಜರ್ಮಾಗು ಮತ್ತೆ ಅವೆಲ್ಲ ತಿಂದರೆ ನಂಗೆ ಸುತ್ತೊತ್ತಿಗೆ ಸೊಕ್ಕ ಕೀರೆ ಸೊಪ್ಪು ಅಣಿಬೆಲ್ಲ ತಿನ್ನಲಾಗ ಕಟ್ಟೆ ಅಣಿಬೆಲ್ಲ ತಿನ್ನಬೇಕು ಜೇನು ಹಾಳೆ ಕೊಂಡೆ ಬೇಸ್ ಇಡ್ತೀನೋ ಎತ್ತಡೋಗಿ ಬೇಸ್ ಇಡ್ತೀನೋ ಕಾಡೆಲ್ಲ ಹಾಳು ಮಾಡಬೇಡ ಉಳ್ತೀನಿ ಎಲ್ಲ ಕಾಡು ನಂಗೆ ತಿನ್ನೋದು ಉಣ್ಣೋದೆಲ್ಲ ನಂಗೆ ಅದು ಬೇಕು ಕಾಡೆಲ್ಲ ಹಾಳು ಮಾಡಬೇಡ ಇವೇನೆಲ್ಲ ನಂಗೆ ಉಳಿಸಿ ನಡ್ಸಾಡು ಮುಂದಕ್ಕೆ ನಡಿಯಾಕು ಅಂತೆಲ್ಲ ಮಕ್ಕಳಾಗ ನಂಗೆ ಹೇಳ್ಕೊಡೋದು ಬಂದು ಹೇಳ್ಕೊಡೋದು ಹಾಗೆ ಆಮೇಲೆ ಒಂದಾಯ್ತಾ ಈ ಕಾರು ತಿಂಗ ನಮ್ಮದು ಕಾರು ತಿಂಗಳು ಏನು ಯಾಸ ಕಾರು ತಿಂಗಳನ್ನೋದು ಏನಂದ್ರೆ ಈ ಬಿತ್ತನ ಬೀಜ ಹಾಕ್ತಾರಲ್ಲ ನೋಡಿ ರಾಗಿ ಇದು ಇದೆಲ್ಲ ಅದೇ ಅದು ಏನೋ ಬಿತ್ತನ ಬೀಜ ಹಾಕಾಗ ಅದು ಕಾರು ತಿಂಗಳಂತ ಈ ಬಿತ್ತನ ಬೀಜ ಹಾಕಿ ಆದ್ಮೇಲೆ ಏನು ಮಾಡ್ತಿದ್ವು ಆವಾಗ ಹೆಜ್ಜೆನೂ ಜಾಸ್ತಿ ಹೆಜ್ಜೆನೂ ಜಾಸ್ತಿ ಹೋಗಿ ಸಾಗೋನೆ ಮರಲ್ಲಿ ಇರ್ತಿತ್ತು ಆಮೇಲೆ ಎತ್ಗದ ಮರದಲ್ಲಿ ಇರ್ತಿತ್ತು ನಂದಿ ಮರದಲ್ಲಿ ಇರ್ತಿತ್ತು ಜೇನು ಆಮೇಲೆ ಒಂದೇ ಮರದಲ್ಲಿ ಇರ್ತಿತ್ತು ಆಮೇಲೆ ಇಷ್ಟು ಮರದಲ್ಲಿ ಜೇನು ಯಾವ ಮರದಲ್ಲಿಯೋ ಅಷ್ಟು ಜೇನು ಇದ್ದಾಗ ಏನು ಮಾಡ್ತಿದ್ದೋ ನೋಡೋದು ಮೇಲಕ್ಕೆ ಕಳಕೆ ನೋಡೋದು ಆ ಕಡೆ ನೋಡೋದು ಈ ಕಡೆ ನೋಡೋದು ನೋಡ್ಬಿಟ್ರು ಇದರಲ್ಲಿ 4 ಇದೆ ಇದರಲ್ಲಿ ಒಂದು 3 ಇದೆ ಇದರಲ್ಲಿ ಒಂದು 5 ಇದೆ ಇಲ್ಲೇ ನಮ್ಮ ಪಾಳೆ ಇಲ್ಲ ಪಾಳೆ ಮಾಡಬೇಕು ಅಲ್ಲ ತಾನೆ ಬಾವ ಕೂರಾನೆ ದೊಡಕು ಈಗ ಅದೇ ಮತ್ತೆ ಅದುವೇ ಅದುವೇ ಹೇಳಕ್ ಅದೇ ಹೇಳಕು ಅಲ್ಲ ತಾನೆ ಬಾವ ಇನ್ನ ಅಲ್ಲನೆ ಬಾವ ಇನ್ನ ಬರುನ ಬಾವ ಇನ್ನ ಕೂರ ಬೇಟೆ ಹೋಗೋ ಇನ್ನ ಅಲ್ಲ ಕಡ ಬಾವ ನಂಗ ಅಣ್ಣಿನ ಆಲತೆಗ ಇನ್ನ ಕೂರ ಕೈನ ಲಳಿದಾರು ಇನ್ನ ಕೂರ ಕೈನ ತಂದರೆ ನನ್ನ ಹೆಣ್ಣು ನಾರು ಕೊಡಿತಾರೆ ಇನ್ನ ದಶಿ ಮೂಕು ಕೂರ
ನಿನ್ನ ಬುದ್ಧದಿಗೆ ಬಾವ ನನ್ನ ಒಳ್ಳೆ ಹಾಕೊಡು ನಿನ್ನ ಚಿಂತಳೆ ಬಾವ ಹೇಳಿದ ಬಿಟ್ಟಾರು ನಿನ್ನ ಹೋಗಿನ ಬಿಟ್ಟಾರು ನಿನ್ನ ತೀರಿನು ಹೋಗ್ತು Jain Kurbas belong to a food gathering culture. Les Djenukuruba appartiennent à une civilisation de cueilleurs. Aujourd'hui encore, ils dépendent de la cueillette en forêt. Ce sont avant tout des collecteurs de miel. Ils collectent des racines, du miel, différents fruits dans la forêt, des feuilles, des champignons. They collect their own food from the forest, tuber, honey, and different kinds of fruits in the forest, and leaves, mushrooms, things like that. And these Jainakurbas have, as I said earlier, Les Djenukuruba ont 50 000 ans d'histoire. C'est une très vieille civilisation. and it's a Leurs valeurs sont très very, égalitaires. very, Ils ont une vie simple. Il n'y a pas d'inégalité entre les hommes et les femmes. Pas de travail des enfants. they have Ils ne connaissent pas la propriété. values. Ils aiment la nature et vivent en harmonie avec elle. Ils sont très simples. Ce sont des gens très bien. Simple living. There is no gender bias in the community, no child labor, no property concept, and nature. They love nature. They live in harmony with the nature. So they're very simple and very nice people. Till the British government Jusqu'à ce que les colonisateurs britanniques en 1860 édictent une loi sur la forêt indienne, la forêt leur appartenait. Ils y étaient they libres. were the owners of the forest. They were Les Britanniques voulaient contrôler les ressources naturelles et à partir de ce moment, ils ont commencé à déranger les tribus, à occuper leurs terres. they started disturbing tribal. Il y a eu beaucoup de rébellions, mais en 1972, la loi indienne de protection de la vie sauvage leur a pris toutes leurs terres, les transformant en ouvriers agricoles, coupés de leur monde. Ils ont perdu les ressources naturelles, leurs terres, au nom de la protection de la nature. C'est une tragédie. The Wildlife Protection Act in India has taken away all their homelands and almost displaced them and made them a kind of coolies outside their world. So they have lost natural resources of their homelands for the nation, in the name of nation. So that is the tragedy here.